ಒಂದು ದೊಡ್ಡ ಮಾಲ್ಗೆ ಹೋಗ್ಬಿಟ್ಟು ಅಲ್ಲಿರೋ ಬಟ್ಟೆ ಶೋರೂಮ್ಗೆ ಹೋಗಿ ನನಗೆ ಬ್ರಾಂಡೆಡ್ ಬಟ್ಟೆಗಳು ಬೇಕು ಕಡಿಮೆ ಬೆಲೆಗೆ ಅಂದ್ರೆ ಸಿಗುತ್ತಾ? ಅಂದ್ರೆ ಒಂದು ದೊಡ್ಡ ಪ್ಲೇಸ್ಗೆ ಹೋಗ್ಬಿಟ್ಟು ಒಂದು ಚಿಕ್ಕ ವಿಷಯ ನೀವು ಕೇಳಿದ್ರೆ ಅದು ನಿಮ್ಗೆ ಸಿಗುತ್ತಾ? ಖಂಡಿತವಾಗ್ಲೂ ನಿಮ್ಗೆ ಸಿಗೋದಿಲ್ಲ. ಆಗಿದ್ಮೇಲೆ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ ಫ್ರೆಂಡು ಒಂದು ಬೈಕೋ ಒಂದು ಕಾರು ತಗೊಂಡ್ಬಂದಿದ್ದಾನೆ, ನಿಮಗ್ ತೋರಿಸ್ತಾನೆ ನಾನು ತಗೊಂಡಿದ್ದೀನಿ ಕಣೋ ಅಂತ. ನೀವು ಅದನ್ನ ನೋಡ್ಬಿಟ್ಟು ಖುಷಿ ಆಗುತ್ತೆ. ಆ ಥಾಟ್ ಬಂದ ತಕ್ಷಣ, ಅದನ್ನ ನೋಡಿದ ತಕ್ಷಣ ನಿಮ್ಗೆ ಒಂದು ಥಾಟ್ ಬರುತ್ತೆ, ದೇವ್ರ ಹತ್ರ ಹೋಗ್ತೀರಾ, ನನಗೂ ಒಂದು ಕಾರ್ ಬೇಕು, ನನಗೂ ಒಂದು ಬೈಕ್ ಬೇಕು ಅಂತೇಳಿ ನೀವು ದೇವ್ರ ಹತ್ರ ಪ್ರೇ ಮಾಡ್ತೀರ. ಆಗಿದ್ಮೇಲೆ ದೇವ್ರು ಅದು ನಿಮಗೆ ಕೊಡೋದಿಲ್ಲ, ಅಂದ್ರೆ ಸಿಗೋದಿಲ್ಲ ನಿಮ್ಗೆ. ಯಾಕೆ ಅಂದ್ರೆ ದೇವ್ರು ನಿಮ್ಗೆ ಅದಕ್ಕಿಂತ ಚೆನ್ನಾಗಿರೋ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ನೀವೊಂದು ಒಳ್ಳೆ ಜಾಬ್ ನೋಡ್ತಾ ಇದ್ದೀರಾ ಅಂದ್ಮೇಲೆ ಆ ಜಾಬ್ ಸಿಗ್ತಾ ಇಲ್ಲ ಅಂದ್ರೆ ದೇವ್ರು ನಿಮ್ಗೆ ಇನ್ನೂ ಬೆಟರ್ ಆಗಿರ್ತಕ್ಕಂಥ ಜಾಬ್ ನಿಮ್ಗೋಸ್ಕರ ರೆಡಿ ಮಾಡಿ ಇಟ್ಟಿದ್ದಾರೆ. ಅದೇ ತರನೇ ನಿಮ್ಗೊಂದು ರಿಲೇಶನ್ಶಿಪ್ ಸಿಗ್ತಾ ಇರಲ್ಲ ಅಂದ್ಮೇಲೆ ಅದಕ್ಕಿಂತ ಬೆಟರ್ ಆಗಿರ್ತಕ್ಕಂಥ ರಿಲೇಶನ್ಶಿಪ್ ನಿಮ್ಗೆ ಸಿಗೋದಕ್ಕೆ ದೇವ್ರು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಪಾಸ್ಟ್ ಈಸ್ ಪಾಸ್ಟ್ ಅಂತ ಹೇಳಿ ನಿಮ್ಮ ಪಾಸ್ಟ್ ನ ಮರೆತು ಅದಕ್ಕೆ ಹೇಳ್ತಾ ಇರೋದು ಥಿಂಕ್ ಬಿಗ್ ಅಂಡ್ ಆಸ್ಕ್ ಬಿಗ್.